ಎಲ್ರಿಗೂ ನಮಸ್ಕಾರ. ನಾನು ಭರತ್. ಕರ್ನಾಟಕದ ರಾಜಕೀಯ ರಂಗದಲ್ಲಿ ಇದೀಗ ಒಂದು ಹೊಸ ಆದರೆ ಹಳೆಯ ವಿವಾದದ ಬಿರುಗಾಳಿ ಎದ್ದಿದೆ. ಇದರ ಕೇಂದ್ರ ಬಿಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS. ಈ ನಾಟಕದ ಆರಂಭವಾಗಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಂದ. ಸರ್ಕಾರಿ ಆವರಣಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಎಂದು ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಆದರೆ ಇದು ಕೇವಲ ಒಬ್ಬ ಸಚಿವರ ವೈಯಕ್ತಿಕ ಅಭಿಪ್ರಾಯವಾಗಿ ಉಳಿಯಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿರ್ದೇಶನದ ಮೇರೆಗೆ ಇದೊಂದು ಸಂಘಟಿತ ಸರ್ಕಾರಿ ಕಾರ್ಯತಂತ್ರವಾಗಿ ರೂಪುಗೊಂಡಿತು. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಯಿತು. ಹೊಸ ನಿಯಮಗಳನ್ನು ಜಾರಿಗೆ ತರಲು ಪ್ರಯತ್ನಗಳು ಕೂಡ ನಡೆದವು. ಮೇಲ್ನೋಟಕ್ಕೆ ಇದೊಂದು ಸೈದ್ಧಾಂತಿಕ ನಿಲುವು ಅಥವಾ ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆಯ ಕ್ರಮದಂತೆ ಕಾಣಿಸಬಹುದು. ಆದರೆ ಈ ಸಂಪೂರ್ಣ ವಿವಾದವು ಒಂದು ಪೊಲಿಟಿಕಲ್ ಸ್ಮೋಕ್ ಸ್ಕ್ರೀನ್ ಹೊರತು ಬೇರೇನೂ ಅಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವು ತನ್ನ ಆಡಳಿತ ವೈಫಲ್ಯಗಳನ್ನು, ತೀವ್ರ ಆರ್ಥಿಕ ಸಂಕಷ್ಟ ಮತ್ತು ಪಕ್ಷದೊಳಗಿನ ಆಂತರಿಕ ಭಿನ್ನಮತದಿಂದ ಕುಸಿಯುತ್ತಿರುವ ತನ್ನ ವರ್ಚಸ್ಸನ್ನು ಮರೆಮಾಚಲು ಸೃಷ್ಟಿಸಿದ ಒಂದು ವ್ಯವಸ್ಥಿತ ಸಂಚೆ ಇದು. ಹಾಗಾದರೆ ಇದು ಸಾರ್ವಜನಿಕ ಸುರಕ್ಷತೆಗಿಂತ ಹೆಚ್ಚಾಗಿ ರಾಜಕೀಯ ಉಳಿವಿಗಾಗಿ ಮತ್ತು ಸೈದ್ಧಾಂತಿಕವಾಗಿ ಧ್ರುವೀಕರಣಕ್ಕಾಗಿ ನಡೆಯುತ್ತಿರುವ ಪ್ರಯತ್ನವೇ? ಈ ವಿವಾದದ ಹಿಂದಿನ ಲೆಕ್ಕಾಚಾರಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಪುತ್ರರಾದ ಪ್ರಿಯಾಂಕ ಖರ್ಗೆಯವರೇ ಇದರ ನೇತೃತ್ವ ವಹಿಸಿರುವುದು ಇದು ರಾಷ್ಟ್ರೀಯ ನಾಯಕತ್ವದ ಗಮನದಲ್ಲೇ ನಡೆಯುತ್ತಿರುವ ಒಂದು ಪ್ರಯೋಗ ಎಂಬುದನ್ನು ಸೂಚಿಸುತ್ತದೆ. ಮುಂಬರುವ ಬಿಹಾರದಂತಹ ರಾಜ್ಯಗಳ ಚುನಾವಣೆಗಳಲ್ಲಿ ಮತದಾರರನ್ನು ಧ್ರುವೀಕರಿಸುವ ದೊಡ್ಡ ಯೋಜನೆಯ ಭಾಗವಾಗಿ ಕರ್ನಾಟಕವನ್ನು ಒಂದು ಪ್ರಯೋಗ ಶಾಲೆಯಾಗಿ ಬಳಸಿಕೊಳ್ಳಲಾಗುತ್ತದೆಯೇ ಎಂಬ ಅನುಮಾನವೂ ಬರುತ್ತದೆ. ಇಂದು ನಾವು ಈ ರಾಜಕೀಯ ತಂತ್ರದ ಪ್ರತಿಯೊಂದು ಪದರವನ್ನು ಬಿಡಿಸಿ ನೋಡೋಣ. ಸರ್ಕಾರದ ಈ ನಡೆಯ ಹಿಂದಿನ ಅನಿವಾರ್ಯತೆಗಳೇನು, ಕಾನೂನಿನ ಅಂಗಳದಲ್ಲಿ ಇದಕ್ಕೆ ಸಿಕ್ಕ ಹೊಡೆತವೇನು ಮತ್ತು ಇತಿಹಾಸವು ಇಂತಹ ನಿಷೇಧಗಳ ಬಗ್ಗೆ ನಮಗೆ ಏನು ಹೇಳುತ್ತದೆ? ಬನ್ನಿ ಈ ರಾಜಕೀಯ ಹೊಗೆ ಪರದೆಯ ಹಿಂದಿನ ಸತ್ಯವನ್ನು ನೋಡೋಣ. ಲೆಟ್ಸ್ ಗೆಟ್ ಇನ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಪತದ್ವೇಷಿಕಾಯೋ ನಮಸ್ತೆ ನಮಸ್ತೆ, ಪತದ್ವೇಷಿಕಾಯೋ ನಮಸ್ತೆ ನಮಸ್ತೆ. ಈ ಹೊಗೆ ಪರದೆಯ ಅಗತ್ಯವಾದರೂ ಸರ್ಕಾರಕ್ಕೆ ಏಕೆ ಬಂತು? ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಮೊದಲನೆಯ ಮತ್ತು ಅತ್ಯಂತ ಸ್ಪಷ್ಟವಾದ ಕಾರಣ ಆಡಳಿತಾತ್ಮಕ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಅನಿವಾರ್ಯತೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸುವಂತೆ ರಾಜ್ಯವು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬೊಕ್ಕಸದ ಮೇಲೆ ಅಗಾಧ ಒತ್ತಡವನ್ನು ಸೃಷ್ಟಿಸಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಎದುರಾಗಿದೆ. ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗದೆ ಅಸಮಾಧಾನಗೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಗೂಗಲ್ನಂತಹ ದೈತ್ಯ ಕಂಪನಿ ತನ್ನ ಬೃಹತ್ ಹೂಡಿಕೆಯನ್ನು ನೆರೆಯ ಆಂಧ್ರ ಪ್ರದೇಶದಲ್ಲಿ ಮಾಡಲು ನಿರ್ಧರಿಸುತ್ತದೆ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರಂತಹ ಉದ್ಯಮ ದಿಗ್ಗಜರು ಬೆಂಗಳೂರಿನ ಕುಸಿಯುತ್ತಿರುವ ಮೂಲ ಸೌಕರ್ಯಗಳ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಎರಡನೆಯದು ಆಡಳಿತಾತ್ಮಕ ಕುಸಿತ. ಇತ್ತ ರಾಜ್ಯವು ಭಯಂಕರ ಬರಗಾಲದಿಂದ ತತ್ತರಿಸುತ್ತಿದೆ, ಆದರೆ ಸರ್ಕಾರವು ಕೇಂದ್ರದ ಮೇಲೆ ಆರೋಪ ಹೊರಿಸುವುದರಲ್ಲಿಯೇ ನಿರತರವಾಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಜನರ ನಿತ್ಯ ನರಕಯಾತನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳುವಂತೆ ಈ ಗಂಭೀರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬದಲು ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲಿ ವಾಗ್ಯುದ್ಧ ನಡೆಸುತ್ತಿದ್ದಾರೆ. ಮೂರನೆಯದು ಆಂತರಿಕ ಕಚ್ಚಾಟ. ಈ ವೈಫಲ್ಯಗಳ ಜೊತೆಗೆ ಕಾಂಗ್ರೆಸ್ ಪಕ್ಷವು ತೀವ್ರವಾದ ಆಂತರಿಕ ಗುಂಪುಗಾರಿಕೆಯಿಂದ ಬಳಲುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಣಗಳ ನಡುವಿನ ಮುಸುಕಿನ ಗುದ್ದಾಟ ಆಡಳಿತದ ಮೇಲೆ ನೇರ ಪರಿಣಾಮ ಬೀರಿದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಮಾತನಾಡುತ್ತಿದ್ದಾರೆ. ಗೃಹ ಸಚಿವ G. ಪರಮೇಶ್ವರ್ ಅವರೇ ಆಂತರಿಕ ಕಚ್ಚಾಟದಿಂದ ಆಡಳಿತ ಯಂತ್ರ ಕುಸಿದಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಇಂತಹ ಆಂತರಿಕ ಬಿಕ್ಕಟ್ಟಿನಿಂದ ಪಾರಾಗಲು ಪಕ್ಷದ ನಾಯಕರನ್ನು ಒಗ್ಗೂಡಿಸಲು ಮತ್ತು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸರ್ಕಾರಕ್ಕೆ RSSನ ಅವಶ್ಯಕತೆ ಇತ್ತು. ಈ ರಾಜಕೀಯ ಅನಿವಾರ್ಯತೆಯೇ RSS ವಿರೋಧಿ ಅಭಿಯಾನದ ಮೂಲ ಪ್ರೇರಣೆಯಾಗಿದೆ. ಆದರೆ ತನ್ನ ರಾಜಕೀಯ ಕಾರ್ಯಸೂಚಿಯನ್ನು ಜಾರಿಗೆ ತರಲು ಹೊರಟ ಸರ್ಕಾರಕ್ಕೆ ಕಾನೂನಿನ ಅಂಗಳದಲ್ಲಿ ದೊಡ್ಡ ಮುಖಭಂಗವಾಯಿತು. ಸರ್ಕಾರವು RSS ಶಾಖೆ ಮತ್ತು ಪಥಸಂಚಲನವನ್ನು ತಡೆಯಲು ಸರಣಿ ಕ್ರಮಗಳಿಗೆ ಮುಂದಾಯಿತು. ಹೊಸ ಮಸೂದೆ ತರಲು ಯೋಜಿಸಿತು, ಹಳೆಯ ಸುತ್ತೋಲೆಗಳನ್ನು ಮರುಜಾರಿಗೊಳಿಸಿತು ಮತ್ತು ಅಂತಿಮವಾಗಿ
ಸಾರ್ವಜನಿಕ ಸ್ಥಳಗಳಲ್ಲಿ 10ಕ್ಕಿಂತ ಹೆಚ್ಚು ಜನರು ಪೂರ್ವಾನುಮತಿಯಿಲ್ಲದೆ ಸೇರುವುದನ್ನು ನಿಷೇಧಿಸಿ ಅಧಿಸೂಚನೆಯನ್ನು ಹೊರಡಿಸಿತು. ಇದನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠವು ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ನೀಡಿತು. ನ್ಯಾಯಾಲಯದ ಅವಲೋಕನಗಳು ಬಹಳ ಸ್ಪಷ್ಟವಾಗಿದ್ದವು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕರ್ನಾಟಕದ ಈ ಆದೇಶವು ಸಂವಿಧಾನದ ಅನುಚ್ಛೇದ 19+1 ಕ್ಲಾಸ್ ಎ ವಾಕ್ ಸ್ವಾತಂತ್ರ್ಯ ಮತ್ತು 19+1 ಕ್ಲಾಸ್ ಬಿ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಎಂಬ ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ನ್ಯಾಯಾಲಯವು ಒಂದು ಮಹತ್ವದ ತೀರ್ಪನ್ನು ನೀಡಿತು. ಸಂವಿಧಾನವು ನೀಡಿದ ಹಕ್ಕನ್ನು ಸರ್ಕಾರಿ ಆದೇಶದ ಮೂಲಕ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳನ್ನು ಕೇವಲ ಕಾನೂನಿನ ಮೂಲಕ, ಅದು ಸಮಂಜಸವಾದ ನಿರ್ಬಂಧಗಳ ಅಡಿಯಲ್ಲಿ ಮಾತ್ರ ಸೀಮಿತಗೊಳಿಸಬಹುದು. ಆದರೆ ಕಾರ್ಯಾಂಗದ ಅಧಿಸೂಚನೆಯ ಮೂಲಕ ಹತ್ತಿಕ್ಕಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇದನ್ನು ಹಿಟ್ಲರ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಿದ್ದ ಚಡಿಯೇಟು ಎಂದು ಬಣ್ಣಿಸಿದರು. ನ್ಯಾಯಾಲಯವು ಸರ್ಕಾರವು ಬೇರೆನ್ನೇನಾದರೂ ಸಾಧಿಸಲು ಬಯಸಿತ್ತೆ ಎಂದು ಕೇಳುವ ಮೂಲಕ ನಿಯಂತ್ರಣದ ಹೆಸರಿನಲ್ಲಿ ದಮನಿಸುವ ಸರ್ಕಾರದ ಹುನ್ನಾರವನ್ನು ಗ್ರಹಿಸಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಕರ್ನಾಟಕದಲ್ಲಿನ ಈ ಪ್ರಯತ್ನ ಒಂದು ಹೊಸ ಘಟನೆಯಲ್ಲ. ಇದು ಇತಿಹಾಸದಲ್ಲಿ ವಿಫಲವಾದ ಸರಣಿ ಪ್ರಯತ್ನಗಳ ಮುಂದುವರಿದ ಭಾಗವಷ್ಟೇ. 1948 ಮಹಾತ್ಮ ಗಾಂಧಿಯವರ ಹತ್ಯೆಯ ನಂತರ ಸರ್ದಾರ್ ಪಟೇಲ್ ನೇತೃತ್ವದ ಸರ್ಕಾರ RSS ಮೇಲೆ ನಿಷೇಧ ಹೇರಿತು. ಆದರೆ RSS ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ 1949ರಲ್ಲಿ ನಿಷೇಧವನ್ನು ಹಿಂಪಡೆಯಲಾಯಿತು. ಗಾಂಧಿ ಹತ್ಯೆಯಲ್ಲಿ RSS ಸಂಘಟನೆಯಾಗಿ ನೇರ ಪಾತ್ರವಹಿಸಿಲ್ಲ ಎಂದು ಪಟೇಲರು ನಂತರ ಸ್ಪಷ್ಟಪಡಿಸಿದ್ದರು. 1975 ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿಸಿದಾಗ RSS ಅನ್ನು ಮತ್ತೊಮ್ಮೆ ನಿಷೇಧಿಸಲಾಯಿತು. ಇದು ತುರ್ತು ಪರಿಸ್ಥಿತಿಯ ಎಲ್ಲ ವಿರೋಧಿಗಳ ಮೇಲಿನ ವ್ಯಾಪಕ ದಮನದ ಭಾಗವಾಗಿತ್ತು ಅಷ್ಟೇ. 1992 ಬಾಬ್ರಿ ಮಸೀದಿ ಧ್ವಂಸದ ನಂತರ PV ನರಸಿಂಹರಾವ್ ಸರ್ಕಾರದ 3ನೇ ಬಾರಿಗೆ ನಿಷೇಧ ಹೇರಿತು. ಇದು ಕಾನೂನುಬದ್ಧವಾಗಿ ಅತ್ಯಂತ ಮಹತ್ವದ್ದು, ಏಕೆಂದರೆ ಈ ನಿಷೇಧವನ್ನು UAPA ಕಾಯ್ದೆ ಅಡಿಯಲ್ಲಿ ನ್ಯಾಯಮಂಡಳಿಯ ಪರಿಶೀಲನೆಗೆ ಒಳಪಡಿಸಲಾಯಿತು. ನ್ಯಾಯಮೂರ್ತಿ PK ಬಹಿರಿ ನೇತೃತ್ವದ ನ್ಯಾಯಮಂಡಳಿಯು 1993ರಲ್ಲಿ RSS ಮೇಲಿನ ನಿಷೇಧವು ನ್ಯಾಯಸಮ್ಮತವಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿ ಸರ್ಕಾರದ ಅಧಿಸೂಚನೆಯನ್ನು ರದ್ದುಗೊಳಿಸಿತು. ಮುಖ್ಯವಾಗಿ ಇದೇ ನ್ಯಾಯಮಂಡಳಿಯು ವಿಶ್ವ ಹಿಂದೂ ಪರಿಷತ್ ಮೇಲಿನ ನಿಷೇಧವನ್ನು ಎತ್ತಿ ಹಿಡಿದಿತ್ತು. ಇದು ನ್ಯಾಯಮಂಡಳಿಯು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪಕ್ಷಪಾತವಿಲ್ಲದೆ ನಿರ್ಧಾರ ಕೈಗೊಂಡಿತು ಎಂಬುದನ್ನು ಸಾಬೀತುಪಡಿಸುತ್ತದೆ. RSS ಕೋಮುವಾದಿ ಶಕ್ತಿ ಎಂಬ ವಾದಗಳನ್ನು ನ್ಯಾಯಾಂಗವು 1993ರಲ್ಲೇ ತಿರಸ್ಕರಿಸಿದೆ. ಹೀಗಾಗಿ ಪ್ರಸ್ತುತ ಕರ್ನಾಟಕದ ಸರ್ಕಾರವು ಕೇವಲ RSS ವಿರುದ್ಧ ಹೋರಾಡುತ್ತಿಲ್ಲ, ಅದು ಒಂದು ಇತ್ಯರ್ಥಗೊಂಡ ಕಾನೂನು ಇತಿಹಾಸದ ವಿರುದ್ಧವೂ ಹೋರಾಡುತ್ತಿದೆ. RSS ಅನ್ನು ವಿಭಜನಕಾರಿ ಮತ್ತು ಯುವ ಮನಸ್ಸುಗಳಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುವ ಸಂಘಟನೆ ಎಂದು ಚಿತ್ರಿಸಲಾಗುತ್ತಿದೆ. ಆದರೆ ಈ ನಿರೂಪಣೆಯು ಸಂಘದ ಸೈದ್ಧಾಂತಿಕ ಪ್ರೇರಣೆಯಿಂದ ನಡೆಯುತ್ತಿರುವ ಬೃಹತ್ ಸಮಾಜ ಸೇವಾ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸುತ್ತಿದೆ. ಕರ್ನಾಟಕದಲ್ಲಿಯೇ RSS ಪ್ರೇರಿತ ಸೇವಾ ಭಾರತಿಯು ದಶಕಗಳಿಂದ ಆರೋಗ್ಯ ಸೇವೆ, ದಿವ್ಯಾಂಗರ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣದಲ್ಲಿ ತೊಡಗಿದೆ. ರಾಷ್ಟ್ರೋತ್ಥಾನ ಪರಿಷತ್ ನಡೆಸುತ್ತಿರುವ ರಾಷ್ಟ್ರೋತ್ಥಾನ ರಕ್ತ ನಿಧಿಯು ಇಂದು ಕರ್ನಾಟಕದ ಅತಿದೊಡ್ಡ ರಕ್ತನಿಧಿ ಎಂದು ವರದಿಯಾಗಿದೆ. ಪ್ರತಿ ವರ್ಷ ಜಾತಿ ಮತದ ಭೇದವಿಲ್ಲದೆ 16,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುತ್ತಿದೆ. ಈ ವಿಶ್ಲೇಷಣೆಯ ಪ್ರಕಾರ ಸರ್ಕಾರದ ನಿರೂಪಣೆಯು ಈ ರಾಜಕೀಯೇತರ ಸೇವಾ ವಿಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತದೆ, ಏಕೆಂದರೆ RSSನ ಈ ಸೇವಾ ಕಾರ್ಯಗಳನ್ನು ಒಪ್ಪಿಕೊಂಡರೆ ಅದನ್ನು ವಿಭಜನಕಾರಿ ಎಂದು ಕರೆಯುವ ಸರ್ಕಾರದ ಸಂಪೂರ್ಣ ವಾದವೇ ಕುಸಿದು ಬೀಳುತ್ತದೆ. ಇದು ಸರ್ಕಾರದ ಉದ್ದೇಶವು ಕೇವಲ ರಾಜಕೀಯ ಪ್ರೇರಿತ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅಂತಿಮವಾಗಿ ಕರ್ನಾಟಕದಲ್ಲಿ RSS ಮೇಲಿನ ನಿರ್ಬಂಧದ ಈ ವಿವಾದವನ್ನು ಸಮಗ್ರವಾಗಿ ವಿಶ್ಲೇಷಿಸಿದಾಗ ಇದು ರಾಜಕೀಯ ಪ್ರೇರಿತ ನಡೆ ಎಂಬುದು ಸ್ಪಷ್ಟವಾಗುತ್ತದೆ. ಸರ್ಕಾರದ ಈ ಕ್ರಮವು 4 ಪ್ರಮುಖ ಆಧಾರಗಳ ಮೇಲೆ ವಿಫಲವಾಗಿದೆ. ಮೊದಲನೆಯದು, ಕಾನೂನುಬದ್ಧವಾಗಿ ಸಂವಿಧಾನ ಬಾಹಿರ. ಉಚ್ಚ ನ್ಯಾಯಾಲಯವು ಸೂಚಿಸಿದಂತೆ ಇದು ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಎರಡನೆಯದಾಗಿ, ಐತಿಹಾಸಿಕವಾಗಿ ವಿಫಲವಾಗಿದೆ. 1993ರ ನ್ಯಾಯಮೂರ್ತಿ ಬಹಿರಿ ನ್ಯಾಯಮಂಡಳಿಯ ತೀರ್ಪು ಇಂತಹ ನಿಷೇಧಗಳ ಕಾನೂನಾತ್ಮಕ ಟೊಳ್ಳುತನವನ್ನು ಈಗಾಗಲೇ ಸಾಬೀತುಪಡಿಸಿದೆ. ಮೂರನೆಯದಾಗಿ, ರಾಜಕೀಯವಾಗಿ ಪ್ರೇರಿತ. ಇದು ಆಡಳಿತಾತ್ಮಕ ವೈಫಲ್ಯ ಮತ್ತು ಆಂತರಿಕ ಕಚ್ಚಾಟದಿಂದ ಗಮನವನ್ನು ಬೇರೆಡೆಗೆ ಸೆಳೆಯಲು ಹೆಣೆದ ಪಾರದರ್ಶಕ ತಂತ್ರ. ನಾಲ್ಕನೆಯದು, ವಾಸ್ತವಿಕವಾಗಿ ನಿರ್ಲಕ್ಷ್ಯ. ಇದು RSS ಪ್ರೇರಿತ ಸಂಸ್ಥೆಗಳು ದಶಕಗಳಿಂದ ನಡೆಸುತ್ತಿರುವ ರಾಷ್ಟ್ರ ನಿರ್ಮಾಣ ಮತ್ತು ಸಮಾಜ ಸೇವಾ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುವ ಪ್ರಯತ್ನವಾಗಿದೆ. ಈ ವಿವಾದವು ಕರ್ನಾಟಕದ ಜನರ ಮುಂದಿಡುವ ಆಯ್ಕೆ ಸ್ಪಷ್ಟವಾಗಿದೆ. ಇದು ಕೇವಲ ಒಂದು ಸಂಘಟನೆಯ ಮೇಲಿನ ನಿರ್ಬಂಧದ ಪ್ರಶ್ನೆಯಲ್ಲ, ಇದು ಆಡಳಿತದ ಸ್ವರೂಪದ ಪ್ರಶ್ನೆಯಾಗಿದೆ. ರಾಜ್ಯಕ್ಕೆ ಬೇಕಿರುವುದು ಸೈದ್ಧಾಂತಿಕ ವಿರೋಧಿಗಳನ್ನು ಗುರಿಯಾಗಿಸಿಕೊಂಡು ಕೃತಕ ವಿವಾದಗಳನ್ನು ಸೃಷ್ಟಿಸುವ ಆರೋಪ ರಾಜಕೀಯವೇ ಅಥವಾ
ರೈತರ ಸಂಕಷ್ಟ, ಮೂಲಸೌಕರ್ಯ, ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿಯಂತಹ ನೈಜ ಸಮಸ್ಯೆಗಳ ಮೇಲಿನ ಗಮನ ಹರಿಸುವ ಆಡಳಿತ ರಾಜಕೀಯವೇ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಮತ್ತು ಸಂಘಟನಾ ಸ್ವಾತಂತ್ರ್ಯಕ್ಕೆ ಜಾಗವಿರಬೇಕು. ಕರ್ನಾಟಕದ ಜನರು ಈ ರಾಜಕೀಯ ಹೊಗೆ ಪರದೆಯನ್ನು ಭೇದಿಸಿ ತಮ್ಮ ಚುನಾಯಿತ ಪ್ರತಿನಿಧಿಗಳಿಂದ ನೈಜ ಆಡಳಿತ ಮತ್ತು ಜವಾಬ್ದಾರಿಯನ್ನು ನಿರೀಕ್ಷಿಸಬೇಕಾದ ಸಮಯವಿದು. ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.